Hello everyone, hope you all are fine and doing great. Welcome back to Study Center. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋ ಬಂದು ಎಷ್ಟೊಂದು ಜನ ಲೈಫಲ್ಲಿ ಡಿಪ್ರೆಸ್ ಆಗಿರ್ತೀರಾ ಹಾಗೂ ಯಾವ ರೀತಿ ಕಾಮ್ ಆಗಿರೋದು ಅಂತ ಗೊತ್ತಿರಲ್ಲ. ಆಮೇಲೆ ನಿಮ್ಮ ಕಾನ್ಸಂಟ್ರೇಷನ್ ರೀಡಿಂಗ್ ಮೇಲೆ ತುಂಬಾ ಕಮ್ಮಿ ಆಗ್ತಿದೆ, ಕಾನ್ಸಂಟ್ರೇಟೇ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋರಿಗೆಲ್ಲ 5 ಟಿಪ್ಸ್ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಈ 5 ಟಿಪ್ಸ್ನ ಫಾಲೋ ಮಾಡಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ಟಿಪ್ ಬಂದು ಸ್ಟೇ ಅವೇ ಫ್ರಮ್ ನೆಗೆಟಿವ್ ಪೀಪಲ್. ಅಂದರೆ ನಿಮ್ಮನ್ನು ಯಾರು ಡಿಮೋಟಿವೇಟ್ ಮಾಡ್ತಾರೆ, ನಿಮಗೆ ಯಾರು ಎನ್ಕರೇಜ್ ಮಾಡಲ್ಲ, ಆ ಥರ ಜನರಿಂದ ನೀವು ಸ್ವಲ್ಪ ದೂರ ಇರೋದಕ್ಕೆ ಟ್ರೈ ಮಾಡಿ. ನಿಮಗೆ ಯಾರು ಮೋಟಿವೇಟ್ ಮಾಡ್ತಾರೆ, ನಿಮಗೆ ಯಾರ ಜೊತೆ ಇದ್ದರೆ ಖುಷಿ ಆಗುತ್ತೆ, ಎಲ್ಲದಕ್ಕೂ ಯಾರು ಎನ್ಕರೇಜ್ ಮಾಡ್ತಾರೆ, ಒಳ್ಳೊಳ್ಳೆ ಐಡಿಯಾಸ್ ಥಾಟ್ಸ್ಗಳನ್ನ ಕೊಡ್ತಾರೆ, ಆ ಥರ ಜನರ ಜೊತೆ ಇರೋದಕ್ಕೆ ಟ್ರೈ ಮಾಡಿ. ನೆಗೆಟಿವ್ ಪೀಪಲಿಂದ ದೂರ ಇರೋದಕ್ಕೆ ಟ್ರೈ ಮಾಡಿದ್ರೆ ನೀವು ತುಂಬಾ ಒಳ್ಳೆಯದು ಕೂಡ, ಹಾಗೂ ನಿಮ್ಮ ಮೈಂಡ್ ತುಂಬಾ ಕಾಮ್ ಆಗಿರುತ್ತೆ ಕೂಡ. ಸೊ ಸೆಕೆಂಡ್ ಟಿಪ್ ಬಂದು ಕೀಪ್ ಯೋರ್ ಸರೌಂಡಿಂಗ್ಸ್ ಕ್ಲೀನ್. ಅಂದರೆ ನೀವು ಯಾವ ಜಾಗದಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತೀರಾ ಹಾಗೂ ನಿಮ್ಮ ಓದೋ ಜಾಗನ ತುಂಬಾ ನೀಟಾಗಿ ಇಟ್ಕೊಳ್ಳಿ ಹಾಗೂ ಡೆಕೋರೇಟಿವ್ ಆಗಿ ಇಟ್ಕೊಳ್ಳಿ. ನೋಡಿದ ತಕ್ಷಣ ಮೈಂಡ್ ಕಾಮ್ ಆಗಬೇಕು, ಫ್ರೆಶ್ ಆಗಬೇಕು ಹಾಗೂ ಫಸ್ಟ್ರೇಟ್ ಆಗಬಾರ್ದು. ಆ ಥರ ಡೆಕೋರೇಟಿವ್ ಆಗಿ, ಅಟ್ರಾಕ್ಟಿವ್ ಆಗಿ ನಿಮ್ಮ ಫೇವ್ರೇಟ್ ಜಾಗನ ತುಂಬ ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಮಾಡ್ಕೊಳ್ಳಿ. ಹಾಗೂ ಥರ್ಡ್ ಟಿಪ್ ಬಂದು ಗ್ರೋ ಪ್ಲ್ಯಾನ್ಸ್. ಅಂದರೆ ಎಷ್ಟೋ ಸರ್ವೆಗಳ ಪ್ರಕಾರ ಏನು ಹೇಳ್ತಾರೆ ಅಂದರೆ, ನಾವು ಗ್ರೀನರಿ ಜೊತೆ ಇದ್ದಾಗ ನಮ್ಮ ಮೈಂಡ್ ತುಂಬಾ ರಿಫ್ರೆಶ್ ಆಗುತ್ತೆ, ಒಳ್ಳೆ ಥಾಟ್ಸ್ ಕೂಡ ಬರುತ್ತೆ. ಸೊ ಅದಕ್ಕೆ ಪ್ಲ್ಯಾಂಟ್ಸ್ನ ಗ್ರೋ ಮಾಡಿ. ಆದಷ್ಟು ಪ್ಲ್ಯಾಂಟ್ಸ್ನ ಗ್ರೋ ಮಾಡೋದ್ರಿಂದ ಎನ್ವಿರಾನ್ಮೆಂಟ್ಗೂ ಕೂಡ ಒಳ್ಳೆಯದು, ನಮ್ಮ ಮೈಂಡ್ ಕೂಡ ರಿಫ್ರೆಶ್ ಆಗುತ್ತೆ. ಸೊ ಗ್ರೋ ಪ್ಲ್ಯಾಂಟ್ಸ್. ಫೋರ್ತ್ ಟಿಪ್ ಬಂದು ವರ್ಕೌಟ್. ಅಂದರೆ ನೀವು ಜಿಮ್ಗೆ ಹೋಗಿ ವರ್ಕೌಟ್ ಮಾಡಬೇಕು ಅಂತ ಇಲ್ಲ, ನೀವು ಯೋಗ ಮಾಡ್ಬೋದು, ವಾಕಿಂಗ್, ಜಾಗಿಂಗ್, ಎಕ್ಸಸೈಸಸ್ ಈ ಥರ ಎಲ್ಲನೂ ನೀವು ಮನೆಯಲ್ಲೇ ಮಾಡ್ಬೋದು. ಸೊ ಇದನ್ನು ಮಾಡೋದ್ರಿಂದ ನಿಮ್ಮ ಬಾಡಿ ತುಂಬಾ ರಿಲ್ಯಾಕ್ಸ್ ಫೀಲ್ ಆಗುತ್ತೆ, ನಿಮ್ಮ ಬಾಡಿಯಲ್ಲಿರೋ ಸ್ಟ್ರೆಸ್ ಕೂಡ ರಿಲೀಸ್ ಆಗಿ ಒಳ್ಳೆ ಒಂದು ಗುಡ್ ವೈಬ್ಸ್ ಕೂಡ ನಿಮಗೆ ಸಿಗುತ್ತೆ. ಹಾಗೂ ಫಿಫ್ತ್ ಟಿಪ್ ಬಂದು ಕಾನ್ಸಂಟ್ರೇಟ್ ಆನ್ ಥಿಂಗ್ಸ್ ವಿಚ್ ಮೇಕ್ಸ್ ಯು ಹ್ಯಾಪಿ. ಅಂದರೆ ಯಾವಾಗಲೂ ಓದೋದೇ ಆಗಲಿ, ಯಾವಾಗಲೂ ಒಂದೇ ಕೆಲಸ ಮಾಡ್ತಿದ್ರೆ ತುಂಬಾ ಫಸ್ಟ್ರೇಟ್ ಆಗ್ತೀವಿ, ಡಿಸ್ಟರ್ಬ್ ಆಗ್ತೀವಿ, ಬೋರ್ ಕೂಡ ಅನಿಸುತ್ತೆ. ಸೊ ನಿಮಗೆ ಯಾವುದು ಹಾಬಿ ಇದೆ ಅಂದರೆ ಡ್ಯಾನ್ಸಿಂಗ್, ಸಿಂಗಿಂಗ್, ಪೇಂಟಿಂಗ್, ಡ್ರಾಯಿಂಗ್, ಸ್ಟಿಚಿಂಗ್, ಕುಕ್ಕಿಂಗ್, ಈ ಥರ ಎಲ್ಲ ಹಾಬೀಸ್ ಮೇಲೆ 2 to 3 ಅವರ್ಸ್ ಟೈಮ್ನ ಸ್ಪೆಂಡ್ ಮಾಡೋದ್ರಿಂದ ನಿಮ್ಮ ಮೈಂಡ್ ತುಂಬಾ ರಿಲೀಫ್ ಹಾಗೂ ರಿಲ್ಯಾಕ್ಸ್ ಆಗುತ್ತೆ. ಸೊ ನೋಡಿದ್ರಲ್ಲ, ಈ 5 ಟಿಪ್ಸ್ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಲೈಫಲ್ಲಿ ಡಿಪ್ರೆಸ್ ಆಗಿ, ಸ್ಯಾಡ್ ಆಗಿ ಇರೋಕ್ಕೆ ಹೋಗಬೇಡಿ. ಎಲ್ಲರಿಗೂ ಒಂದು ಒಳ್ಳೆ ಟೈಮ್ ಅನ್ನೋದು ಬಂದೇ ಬರುತ್ತೆ. ನಿಮ್ಮ ಗೋಲ್, ನಿಮ್ಮ ಫೋಕಸ್ ಮೇಲೆ ಯಾವತ್ತೂ ಕಾನ್ಸಂಟ್ರೇಟ್ ಆಗಿರಿ. ಯಾವುದೇ ಕಾರಣಕ್ಕೂ ಲೈಫಲ್ಲಿ ಡಿಪ್ರೆಸ್ ಆಗೋದು, ಡಿಸ್ಟರ್ಬ್ ಆಗೋದು ಈ ಥರ ಎಲ್ಲ ಮಾಡಿ ಒಂದು ರಾಂಗ್ ಡಿಸಿಷನ್ನ ಯಾವತ್ತೂ ತೊಗೋಬೇಡಿ. ಒಳ್ಳೆ ಟೈಮ್ ಬಂದೇ ಬರುತ್ತೆ, ಅದಕ್ಕೆ ನೀವು ವೆಯ್ಟ್ ಮಾಡಬೇಕು, ಆಮೇಲೆ ನೀವು ವರ್ಕ್ ಮಾಡಬೇಕಾಗುತ್ತೆ. ಸೊ ಈ 5 ಟಿಪ್ಸ್ನ ಫಾಲೋ ಮಾಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಎವ್ರಿ ಒನ್.